So hi guys, hello, welcome to another reaction video. Hello, welcome to Krishna to Border reaction channel. ಯಾರು please like ಮಾಡ್ಕೊಂಡು subscribe ಮಾಡಿ ತಗೊಳ್ಳಿ ರೆಡ್ ಬಟನ್ ಜಲ್ದಿ subscribe ಮಾಡ್ಕೊಂಡು Instagram follow ಮಾಡ್ತಾರ Instagram follow ಮಾಡ್ಕೊಂಡು Krishna official and we are with the main thing you can see my happiness through your phones because you are watching in phone, so that's why. So yeah, ನಿಮಗೆ ಮುಖದ ಮೇಲೆ ಖುಷಿ ಕಾಣಂತಿರ್ಬೇಕು, which is very good. Now just I want to say something. ಹಿಪ್ ಹಾಪ್ನ ನಾವು ಹಿಪ್ ಹಾಪ್ ಮಾಡ್ತೀವಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಹಿಪ್ ಹಾಪ್ನ ನಾವು ಯಾವ ಟೈಪ್ ಇಂಟ್ರೊಡ್ಯೂಸ್ ಮಾಡಾಕತ್ತೀವಿ, ನಾವು ಹಿಪ್ ಹಾಪ್ ಅನ್ನ ಅಂದ್ರೆ ರ್ಯಾಪ್ ಕಲ್ಚರ್ನ ನಾವು ಮಂದಿಗೆ ಯಾವ ಟೈಪ್ ತಲುಪಸಾಕತ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್, ವಿಚ್ ಇಸ್ ಡೂಯಿಂಗ್ ಗ್ರೇಟ್ ಹಿಯರ್ ಬ್ರೋ, which is going great here, which is proving great here bro. So yeah, we are with the title of representing Karunadu. ಸೊ ನಮ್ಮ ಕರುನಾಡನ್ನ ರಿಪ್ರೆಸೆಂಟ್ ಮಾಡಕ ನಮ್ಮ ಎರಡು ಮುತ್ತು ರತ್ನಗಳು ಅದಾವು. ಸೊ ಯಾ, ವಿ ಹ್ಯಾವ್ ದ ಲೈಕ್ ಇಲ್ಲಿ ರಿಪ್ರೆಸೆಂಟ್ ಮಾಡುವಂತ ಎರಡು ಆರ್ಟಿಸ್ಟ್ಗಳು ನಾವು ರಿಪ್ರೆಸೆಂಟ್ ಮಾಡಾಕತ್ತಾರ ಅಂತ ಹೇಳ್ಬೋದು. ಸೊ ಗೈಸ್, ನಮ್ಮ ರೀಸೆಂಟ್ಲಿ ಮುಕ್ಕುಳಿ ಹರೆ ಟ್ರೆಂಡ್ ಆಗುವಂತ ಮನುಷ್ಯ, ಟ್ರೆಂಡಿಂಗ್ ಅಲ್ಲಿರುವಂತ ಮನುಷ್ಯ, ಒಬ್ಬ ಮನುಷ್ಯ ತನ್ನ ಒಂದು ವೈಬ್ ಜೊತೆ, ಒಂದು ಯೂನಿಕ್ ವೈಬ್ ಜೊತೆ ಒಂದು ನಾ ಹೇಳ್ಬಹುದು ನಮ್ಮ ಕರ್ನಾಟಕದ ಡಿವೈನ್ ಅಂತ ಲೇಬಲ್ ಮಾಡಬಹುದು. ಹ್ಯಾಸ್ ನನ್ನ ನೋಡುವ ಇದ್ರಾಗಿಂದ. ಓಕೆ, ಸೊ ನಮ್ಮ ಕರ್ನಾಟಕದ ಡಿವೈನ್ ಪವನ್ ಸಾಧಕ್ ಅವ್ರದ್ದು ಹಡ ಇದು ಸ್ಟೇಜ್ ಮ್ಯಾಗ್ ನಿಂತ ಕರ್ದಂಗ ಆಗತ್ತೆ, ವಿಚ್ ಇಸ್ ವೆರಿ ಪ್ರೌಡ್ ಫೀಲ್ ಫಾರ್ ಮಿ ಆಲ್ಸೋ. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಡಿವೈನ್ ನನ್ನ ಪ್ರಕಾರ. ಓಕೆ, ಸೊ ಪವನ್ ಸಾಧಕ್ ಅವ್ರ ಅಂಡ್ ನಮ್ಮ ಆರ್.ಡಿ. Tillu, right? If I'm not wrong. Yeah. Okay. Sorry. So ನಮ್ಮ ಆರ್.ಡಿ. ಬೈದ ನಾನು ಆಲ್ರೆಡಿ ಒಂದೆರಡು ಟ್ರ್ಯಾಕ್ ನೋಡಿನಿ. ಸೊ ವಿಚ್ ಈಸ್ ವೆರಿ ಗುಡ್ ಆಫ್ ದ ಲಿರಿಕಲ್ ಬೆಂಕಿ ಅಂಡ್ ಒಂದೊಂದ್ ಕಡೆಯಿಂದ ಶಾರ್ಟ್ಸು ಫೀಲ್ ಆಗ್ತಾವ, ವಿಚ್ ಇಸ್ ಇರ್ಬೇಕು. ಓಕೆ, ಸೊ ಗೈಸ್ ನಮ್ಮ ಅಂಡ್ ಆರ್.ಡಿ. ಬೈ ನೋಡಿಕೊಳ್ಳ ಅನ್ಸತಿ ಛೋಟಾ ಪ್ಯಾಕೆಟ್ ಅಬೌಟ್ ದ ಇಯರ್ಸ್ ಅನ್ನತೀನಿ, ಅಂದ್ರೆ ಏಜ್ ಗ್ಯಾಪ್ಸ್ ನ ಹೇಳತ್ತೀನಿ. ಛೋಟಾ ಪ್ಯಾಕೇಜ್ ಬಡ ಧಮಾಕ ಫೀಲ್ ಕೊಡ್ತಾರ ನನಗೆ ಇವ್ರು. ಐ ಡೋಂಟ್ ನೋ, ಬಿಕಾಸ್ ರಿಪ್ರೆಸೆಂಟ್ ಮಾಡಾಕತ್ತಾರ ನಮಗೆ. ಸೊ ದಟ್ಸ್ ವೈ. ಸೊ ಗೈಸ್, ಮ್ಯೂಸಿಕ್ ಬಂದ್ಬಿಟ್ಟ ಯಂಗ್ ಮಿಲ್ಲರ್ ಅವ್ರ ಕಡೆಯಿಂದ. ಓಕೆ, ಸೊ ಲೆಟ್ಸ್ ಗೋ. ವಿ ಜಸ್ಟ್ ಡಿಸ್ಕ್ರಿಪ್ಷನ್ ದಾಗ ಸ್ವಲ್ಪ ಹೋಗ್ಬಿಡ್ರು. ಟೀಮ್ ಬಂದ್ಬಿಟ್ಟು ಹಿಪ್ ಹಾಪ್ ಸಂಸ್ಕೃತಿ, HHS. ಓಕೆ ಓಕೆ, HHS ಅಂದ್ರೆ ಆದಿತ್ತನ. ಓಕೆ ಓಕೆ, ಹಿಪ್ ಹಾಪ್ ಸಂಸ್ಕೃತಿ, ವಿಚ್ ಇಸ್ ನೋಡಲ್ಲ ಹಿಪ್ ಹಾಪ್ ಆತು ನಮ್ಮ ಸಂಸ್ಕೃತಿ, ನಮ್ಮ ಕನ್ನಡದ ಒಂದು ಶಬ್ದನು ಆಡ್ ಮಾಡಿದ್ರು, ವಿಚ್ ಇಸ್ ವೆರಿ ಗುಡ್. ಪ್ರೊಡಕ್ಷನ್ ಬಂದ್ಬಿಟ್ಟು KN ಎಂಟರ್ಟೈನ್ಮೆಂಟ್ಸ್ ಅವ್ರ ಕಡೆಯಿಂದ, ಲಿರಿಕ್ಸ್ ಅಂಡ್ ವೋಕಲ್ಸ್ ಬಂದ್ಬಿಟ್ಟು ಪವನ್ ಸಾಧಕ್ ಅಂಡ್ ಆರ್.ಡಿ. ಟಿಲ್ಲು ಅವ್ರ ಕಡೆಯಿಂದ ಅಂಡ್ ಭರತನಾಟ್ಯಂ ಅಂದ್ರೆ. ಸೊ ಅಲ್ಲಿ ನಮ್ಗೆ ಒಂದು ಆರ್ಟಿಸ್ಟ್ ಸಿಗ್ತಾರ, ಒಂದು ನಾ ಹೇಳ್ತೀನಿ ಗಾಡೆಸ್ ಸಿಗ್ತಾರ ಅನ್ಬೋದು ನಾವು. ಸೊ ಐ ಮೆನ್ಷನ್ ಯು. ಸೊ ಯಾವಾಗ ಭರತನಾಟ್ಯಂದಾಗ ನಮ್ಗೆ ಸನ್ನಿಧಿ ರಜಪೂತ್ ಅವ್ರು ಸಿಗ್ತಾರ. ರಾಜ್ಪೂತ್ ಇಫ್ ಐಮ್ ನಾಟ್ ರಾಜ್ಪೂತ್. ಓಕೆ, ಸೊ ಮ್ಯೂಸಿಕ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಬಂದ್ಬಿಟ್ಟು ಯಂಗ್ ಮಿಲ್ಲರ್ ಬೈ ಕಡೆಯಿಂದ, ಯಂಗ್ ಮಿಲ್ಲರ್ ರೋಲ್ಕರ್, ರೈಟ್? ಯಾ. ಸೊ ಯಾ, ಅಂಡ್ ಡೈರೆಕ್ಷನ್ ಬಂದ್ಬಿಟ್ಟು DOP ಅಂಡ್ DL ಚಂದನ್ ಬಾಬಿ ಅವ್ರ ಕಡೆಯಿಂದ. ಎಡಿಟಿಂಗ್ ಬಂದ್ಬಿಟ್ಟು ಪವನ್ ಸಾಧಕ್. ಟ್ಯಾಲೆಂಟ್ ತೋ ಹೈ ಬ್ರೋ. ಪವನ್ ಸಾಧಕ್ ಅವ್ರ ಕಾಸ್ಟ್ಯೂಮ್ ಬಂದ್ಬಿಟ್ಟು ಮೋಹನ್ ಅವ್ರ ಕಡೆಯಿಂದ. ಪ್ರೊಡಕ್ಷನ್ ಮ್ಯಾನೇಜರ್ ಬಂದ್ಬಿಟ್ಟು RJ ನವೀನ್ ಅವ್ರ ಕಡೆಯಿಂದ. ಕ್ರಿಯೇಟಿವ್ ಹೆಡ್ ಬಂದ್ಬಿಟ್ಟು ಚಂದು ಅವ್ರ ಕಡೆಯಿಂದ. ಸ್ಪೆಷಲ್ ಥ್ಯಾಂಕ್ಸ್ ಬಂದ್ಬಿಟ್ಟು ಟಿಪಿಕಲ್ ಕನ್ನಡಿಗ ರಿಪ್ರೆಸೆಂಟಿಂಗ್ ದವ್ರೆಲ್ಲ ಸಿಗುತ್ತಾರ ನಮಗೆ ಇಲ್ಲಿ. ಸೊ ಯಾ, ಲೆಟ್ಸ್ ಗೋ. ಲೇಟ್ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿ. ನಾ ಸ್ವಲ್ಪ ಮೇನ್ ಥಿಂಗ್ ಐ ವಾಸ್ ಬಾಳ್ ದೂರ ಹೋಗಿದ್ದೆ ನಮ್ ಹುಟ್ಟೂರಿಗೆ ಹೋಗಿದ್ದೆ. ಸೊ ಹುಟ್ಟೂರಿಗೆ ಹೋಗಿ ಲೇಟ್ ಆಗಿ ಬಂದಿವಿ. ಸೊ ಇಲ್ಲಿ ನಾವು ರಿಯಾಕ್ಷನ್ ಮಾಡಕ್ ಬಂದಿವಿ. ಲೆಟ್ಸ್ ಗೋ. ರಿಪ್ರೆಸೆಂಟಿಂಗ್ ಕರುನಾಡು. ಓಕೆ, yeah. Representing Karunadu. Oh, beats Tasha. Street King, mama. Oh, Rolkers. Representing Karunadu. Yeah. ನಮ್ದು ಸೌಂಡ್ ಎಲ್ ನೋಡು. Yeah. ನಿಮ್ ಹಾಡ್ನ ಯಾರು ಕೇಳ್ತಾರೆ ಎಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ರೆಪ್ರೆಸೆಂಟಿಂಗ್ ಕರುನಾಡು. Yeah. ನಮ್ದು ಸೌಂಡ್ ಎಲ್ ನೋಡು. Yeah.
ನಿಮ್ ಹಾಡ್ನ ಯಾರ್ ಕೇಳ್ತಾರೆ ಅಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ಸೀದಾ ಸ್ಟ್ರೀಟ್ಸ್ ಇಂದ ಮೇನ್ ಸ್ಟ್ರೀಮ್ ವರ್ಗು, ಜಮ್ಮು ಬಾರ್ಡರ್ ಇಂದ ಕೆಳಗಿರೋ ನಕಲ್ ಲಂಕಾವರ್ಗು, ಗುಜರಾತ್ ಇಂದ ಮೂಲೆಯಲ್ಲಿರೋ ಬಾಂಗ್ಲಾವರ್ಗು ಕಲ್ಚರ್ ಇಟ್ಕೊಂಡು ಹೋಗ್ತೀವಿ. ಈಗ ನಮ್ ಮ್ಯಾಪ್ ಹಿಡ್ಕೋಬೇಕೇನೋ ನಿಮ್ಮ ವರ್ಸ್ ನನ್ನ ಎಕ್ಸ್ಪ್ಲೇನ್ ಮಾಡಕ್, ವಿಚ್ ಇಸ್ ವೆರಿ ಗುಡ್. ಸೊ ಸ್ಟ್ರೀಟ್ ಇಂದ ಅಣ್ಣ ಇಲ್ಲಿ ಬಂದಾರ, ಎಲ್ಲಿಂದ ಎಲ್ಲಿ ತನಕ ಲಂಕಾ ಮಾಡಿದೀವಿ ನೋಡು. ರೆಪ್ರೆಸೆಂಟಿಂಗ್ ಕರುನಾಡು, ನಮ್ದು ಸೌಂಡ್ ಎಲ್ಲಿ ನೋಡು, ಯಾರ್ ಕೇಳಂಗಿಲ್ಲ. ನಿಮ್ ಹಾಡ್ನ ಯಾರ್ ಕೇಳ್ತಾರೆ ಅಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ಸೀದಾ ಸ್ಟ್ರೀಟ್ಸ್ ಇಂದ ಮೇನ್ ಸ್ಟ್ರೀಮ್ ವರ್ಗು, ಜಮ್ಮು ಬಾರ್ಡರ್ ಇಂದ ಕೆಳಗಿರೋ ನಕಲ್ ಲಂಕಾವರ್ಗು, ಗುಜರಾತ್ ಇಂದ ಮೇಲೆ ಜಮ್ಮು ಬಾರ್ಡರ್ ದಿಂದ ಕೆಳಗಡೆ ಲಂಕಾವರೆಗೂ. ಓ ಮೇನ್ ಲೈಕ್ ಸ್ಟ್ರೀಟ್ ಇಂದ ಮೇನ್ ಸ್ಟ್ರೀಮ್ ವರ್ಗು, ವಿಚ್ ಇಸ್ ವೆರಿ ಗುಡ್ ಬೈ. ಸೊ ಯಾ, ಇಲ್ಲಿ ನಮಗ ಮೋಟಿವೇಶನ್ ಆಗಿ ತಗೋಬಹುದು. ಹಸಲ್ ಇಸ್ ರಿಯಲ್. ಸೊ ಯಾರು ಹಸಲ್ ಮಾಡ್ತಾರ, ಯಾರು ತಮ್ಮ ಒಂದು ಆರ್ಟ್ ಮೇಲೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ಕೊಂತ, ಯಾರು ತಮ್ಮ ಅಂತಲ್ಲ ಡೌನ್ಫಾಲ್ ಅನ್ನ ನೋಡ್ಲಾರ್ದ ಒಂದಿನ ಬೆಳಿತೀವಿ ಅನ್ಕೊಂತ, ಕಷ್ಟ ಪಡ್ಕೊಂತ, ಹಸಲ್ ಮಾಡ್ಕೊಂತ ಹೋದವ್ರೀಗ ಇದೊಂದು ಅಂತಾರಲ್ಲ, ಅನ್ನ ಇಲ್ಲಿ ಸ್ಟಾರ್ಟಿಂಗ್ ಒಂದು ಲೈನ್ ಐತಿ, ಯಾರು ನಿಮ್ಮ ಹಾಡು ಕೇಳ್ತಾರ ಅಂದವ್ರಿಗೆ ಕೇಳು ಅಂದ್ರೆ ಉಲ್ಟಾ ಮಾಡ್ಯಾರ. ಓಕೆ, ಈಗ ಅವ್ರ ಕೇಳಾಕತ್ತ, ಅವ್ರ ಸ್ಟೋರಿ ಹಾಕಾಕತ್ತಾರ ಟ್ರೆಂಡ್ ಅಂತ. ನಾವಾಗ ಟ್ರೆಂಡ್. ನಿಮ್ ಹಾಡ್ನ ಯಾರ್ ಕೇಳ್ತಾರೆ ಅಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ಸೀದಾ ಸ್ಟ್ರೀಟ್ಸ್ ಇಂದ ಮೇನ್ ಸ್ಟ್ರೀಮ್ ವರ್ಗು, ಜಮ್ಮು ಬಾರ್ಡರ್ ಇಂದ ಕೆಳಗಿರೋ ನಕಲ್ ಲಂಕಾವರ್ಗು, ಗುಜರಾತ್ ಇಂದ ಮೂಲೆಯಲ್ಲಿರೋ ಬೆಂಗಾಲ್ ಪಕ್ಕದ ಬಾಂಗ್ಲಾವರ್ಗು ಕಲ್ಚರ್ ಇಟ್ಕೊಂಡು ಹೋಗ್ತೀವಿ, ಗೆಲ್ತೀವಿ. ಸ್ಕೂಲ್ಗೆ ಹೋಗೋ ಮಕ್ಳ ಜೊತೆ ಅಜ್ಜಿನ ವರ್ಗು, ಸೀರಿಯಲ್ ಆಂಟಿ ಇಂದ ಪಬಲ್ ಕುಣಿಯೋ ಬ್ಯಾಡಿ ವರ್ಗು, ಇಲ್ಲಿರೋ ಜನ ಜೊತೆ ಬಂದಿರೋ ಹೊರಗಿನವ್ರಿಗೂ ನಮ್ ಭಾಷೆ ಕಲಿಸ್ತೀವಿ, ಮೆರೆಸ್ತೀವಿ. ತುಂಬಾ ಜನ ಹೇಳ್ತಿದ್ರು ಕನ್ನಡ ರ್ಯಾಪ್ ನೆಲ್ಲ ಯಾರ್ ಕೇಳ್ತಾರೆ ಅಂತ ನಗಾಡ್ಕೊಂಡು, ಅದೇ ನಗ್ತಿದವ್ರ ಬಾಯಿ ಮುಚ್ಚಿ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡೋ ಹಾಗೆ ಮಾಡಿದೀವಿ ಈಗ ನೋಡು. ಯಾರಪ್ಪನ್ ಮನೆ ಸತ್ತು ಅಲ್ಲ ಟ್ಯಾಲೆಂಟ್ ಇದೊಂದು ಗೆಲ್ತಾನೆ ನೋಡು ಮಗ ಚಾಲೆಂಜ್. ನೋಡಕ್ಕಷ್ಟೇ ನಾವು ಕಾಣಿಸೋದು ಮಾಮ್ ಸೈಲೆಂಟ್, ಸ್ಟೇಜ್ ಮೇಲೆ ನಿಂತ್ರೆ ರಾಕಿ ಅಷ್ಟೇ ವೈಟ್. ನಾವು ಮಾಡೋದಲ್ಲಿ ಬಿಗ್ ಮೂವ್ಸ್, ಬಾಯ್ಸ್ ಎಲ್ಲ ಫುಲ್ ಆನ್ ಮಾಡಿದ್ದಾರೆ ಬೂಸ್. ಚಾನ್ಸ್ ಗಾಗಿ ಹುಡುಕ್ದವ್ರು ಮಾಡ್ತಿದೀವಿ ಚೂಸ್, ಈ ಕಾರಲ್ಲಿ ತರ್ತೀವಿ ಮುಂದೆ ಕ್ರೂಸ್. ಕೈಯಲ್ಲಾಗ್ದವನಷ್ಟೇ ರೀಸನ್ ಕೊಟ್ಟು ಕೂರೋನು, ಕಷ್ಟಪಟ್ಟು ದುಡಿಯೋನ ಹಾಕಿದ್ ಬ್ರೋ. ನಾನ್ ರೀಸೆಂಟ್ಲಿ ಅಣ್ಣಂದ್ ಸಾಧಕ್ ಬೈದ್ ಲಾಸ್ಟ್ ಒಂದು ರಿಯಾಕ್ಷನ್ ಮಾಡುವಾಗ ನಾ ಹೇಳಿದೆ ಗೊತ್ತೇನ, ಲೈಕ್ ಅಣ್ಣ ತನ್ನ ಡ್ರೀಮ್ ಹೇಳಾಕತ್ತಿದ್ದ, ಲೈಕ್ ಬೌನ್ಸರ್ ಇರ್ತಾರೋ ಕೈಯಾಗ ಒಂದ್ ಇದಿರ್ತೈತಿ ಅಂಡ್ ಬೈ ವಿಚ್ ಇಸ್ ಮೆನಿ ಆಫ್ ದ ಆರ್ಟಿಸ್ಟ್ ಡ್ರೀಮ್ ಅದ. ಓಕೆ, ಅಣ್ಣ ಅಲ್ಲಿಂದ ಬಂದಿಗೆ ಈಗ ಕಾರ್ ಕ್ರೂಸ್ ಬಗ್ಗೆ ಮಾತಾಡಕತ್ತ ಅಣ್ಣ. ಓಕೆ, ವಿಚ್ ಇಸ್ ವೆರಿ ಪ್ರೌಡಿಂಗ್ ಫೀಲ್ ಬ್ರೋ, ಸೆಕ್ಸಿ ಬೈ. ಅಂಡ್ ಡಿಫ್ರೆನ್ಸ್ ಯಾರಿಗೆ ಕೇಳಿಸ್ಬೇಕು, ಎಲ್ಲರಿಗೂ ಕೇಳಿಸಿ, ಅಂಕಲ್ ಅಂಟಿ ನಾರ್ಮಲ್ ಇದ್ದವ್ರಿಗೂ ಬಾಯ್ ಬ್ರೋ ಸೆಕ್ಸಿ ಹಾಟ್ರ ಬೈ. ಮಾತು ಉಲ್ಟಾ ಮಾಡಿದೀವಿ ನೋಡು. ರೆಪ್ರೆಸೆಂಟಿಂಗ್ ಕರುನಾಡು, ನಮ್ದು ಸೌಂಡ್ ಎಲ್ಲಿ ನೋಡು, ಎಲ್ಲ ಕಡೆ ನಿಮ್ ಹಾಡ್ನ ಯಾರ್ ಕೇಳ್ತಾರೆ ಅಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ಸೀದಾ ಸ್ಟ್ರೀಟ್ಸ್ ಇಂದ ಮೇನ್ ಸ್ಟ್ರೀಮ್ ವರ್ಗು, ಜಮ್ಮು ಬಾರ್ಡರ್ ಇಂದ ಕೆಳಗಿರೋ ಲಂಕಾವರ್ಗು, ಗುಜರಾತ್ ಇಂದ ಮೂಲೆಯಲ್ಲಿರೋ ಬೆಂಗಾಲ್ ಪಕ್ಕದ ಬಾಂಗ್ಲಾವರ್ಗು ಕಲ್ಚರ್ ಇಟ್ಕೊಂಡು ಹೋಗ್ತೀವಿ, ಗೆಲ್ತೀವಿ. ಸ್ಕೂಲ್ಗೆ ಹೋಗೋ ಮಕ್ಳ ಜೊತೆ ಅಜ್ಜಿನ ವರ್ಗು, ಸೀರಿಯಲ್ ಆಂಟಿ ಇಂದ ಪಬಲ್ ಕುಣಿಯೋ ಬ್ಯಾಡಿ ವರ್ಗು, ಇಲ್ಲಿರೋ ಜನ ಜೊತೆ ಬಂದಿರೋ ಹೊರಗಿನವ್ರಿಗೂ ನಮ್ ಭಾಷೆ ಕಲಿಸ್ತೀವಿ, ಮೆರೆಸ್ತೀವಿ. ತುಂಬಾ ಜನ ಹೇಳ್ತಿದ್ರು ಕನ್ನಡ ರ್ಯಾಪ್ ನೆಲ್ಲ ಯಾರ್ ಕೇಳ್ತಾರೆ ಅಂತ ಅದೇ ನಗ್ತಿದವ್ರ ಬಾಯಿ ಮುಚ್ಚಿ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡೋ ಹಾಗೆ ಮಾಡಿದೀವಿ ಈಗ ನೋಡು. ಯಾರಪ್ಪನ್ ಮನೆ ಸತ್ತು ಅಲ್ಲ ಟ್ಯಾಲೆಂಟ್ ಇದೊಂದು ಗೆಲ್ತಾನೆ ನೋಡು ಮಗ ಚಾಲೆಂಜ್. ನೋಡಕ್ಕಷ್ಟೇ ನಾವು ಕಾಣಿಸೋದು ಮಾಮ್ ಸೈಲೆಂಟ್, ಸ್ಟೇಜ್ ಮೇಲೆ ನಿಂತ್ರೆ ರಾಕಿ ಅಷ್ಟೇ ವೈಲೆಂಟ್. ನಾವು ಮಾಡೋದಲ್ಲಿ ಬಿಗ್ ಮೂವ್ಸ್, ಬಾಯ್ಸ್ ಎಲ್ಲ ಫುಲ್ ಆನ್ ಮಾಡಿದ್ದಾರೆ ಬೂಸ್. ಚಾನ್ಸ್ ಗಾಗಿ ಹುಡುಕ್ದವ್ರು ಮಾಡ್ತಿದೀವಿ ಚೂಸ್, ಕಾರಲ್ಲಿ ತರ್ತೀವಿ ಮುಂದೆ ಕ್ರೂಸ್. ಕೈಯಲ್ಲಾಗ್ದವನಷ್ಟೇ ರೀಸನ್ ಕೊಟ್ಟು ಕೂರೋನು, ಕಷ್ಟಪಟ್ಟು ದುಡಿಯೋನಷ್ಟೇ ಮುಂದೆ ನುಗ್ಗಿ ಗೆಲ್ಲೋನು. ಫುಲ್ ಹಾರ್ಡ್ ವರ್ಕ್ ಜೊತೆ ಫುಲ್ ಸ್ಮಾರ್ಟ್ ವರ್ಕ್ ಮಾಡೋ ನಾನು ಸ್ಟ್ರೀಟ್ ಕಿಂಗ್ ಮಾಮ, ನಿಮ್ಮನ್ನೆಲ್ಲ ಆಡೋನು. ಸುಳ್ಳು ಹೇಳೋದಿಕ್ಕೆ ಬರೋದಿಲ್ಲ, ಮಾಡಕ್ಕಂತೂ ನಮ್ಗಂತೂ ಗೊತ್ತಿಲ್ಲ. ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಫೀಲ್ಡ್ ಎಂಟ್ರಿ ಕೊಟ್ಟಿಲ್ಲ, ಸುಮ್ನಿದೊಂದ್ ತಟೆಗ್ ಬಂದ್ರೆ ನಾಕನ್ಲಿ ಮದರ್ ಫಕರ್ಸ್. ಇದು ಎಂ ಟೌನ್, ನೈಟ್ ಆದ್ರೆ ಕೇಳೋದ್ ಬರೀ ಇಲ್ಲಿ ಗನ್ ಸೌಂಡ್. ಸೆಡೆಗಳು ತುಂಬಿರ್ತಾರೆ ಫುಲ್ ಗ್ರೌಂಡ್, ನಾವು ಬಂದ್ರೆ ಬೆಚ್ತಾರ ಹಂಗೆ ಒಂದ್ ರೌಂಡ್. ಮಚ್ಚ ನಾವು ಓಡ್ಸೋ ಬ್ರೇಕ್ ಫೇಲ್ ಗಾಡಿ, ನೀನ್ ಯಾರ್ ಆದ್ರೂ ಪರವಾಗಿಲ್ಲ ಸೈಡ್ ಸರಿ ಇಲ್ಲ, ಬೀಳ್ತಿರ್ತವೆ ನಿಂಗೆ ತಾರ ಮಾರಿ ಲೆಕ್ಕಾಚಾರ ಬೇರೆ ಇಲ್ಲಿ, ನೀನು ಹುಷಾರ್ ಮರಿಯ. ರೆಪ್ರೆಸೆಂಟಿಂಗ್ ಕರುನಾಡು, ನೋಡು ನಿಮ್ ಹಾಡ್ನ ಯಾರ್ ಕೇಳ್ತಾರೆ ಎಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ರೆಪ್ರೆಸೆಂಟಿಂಗ್ ಕರುನಾಡು, ಫ್ಲಾಗ್ ಬ್ರೋ ನೋಡು ನಿಮ್ ಹಾಡ್ನ ಯಾರ್ ಕೇಳ್ತಾರೆ ಎಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ಕೇಳು ನಮ್ ಹಾಡು ಕಿಕ್ ಕೊಡ್ದಂಗಿರುತ್ತೆ, ನಾವ್ ಹೇಳೋದೆಲ್ಲ ಮೊಕ್ಕೊಡ್ದಂಗಿರುತ್ತೆ.
ಸ್ವಲ್ಪ ಜನಕ್ಕೇನೋ ಮಿಸ್ ಮಾಡ್ದಂಗಿರುತ್ತೆ, ಇನ್ ಸ್ವಲ್ಪ ಜನಕ್ಕೆ ನಾವು ಬರೆಯೋ ಡಿಸ್ ಮಾಡ್ದಂಗಿರುತ್ತೆ. ನೋಡು ಮಗ ಕನ್ನಡದಲ್ಲಿ ಚೇಂಜ್ ಬರುತ್ತೆ, ಕನ್ನಡ ರ್ಯಾಪ್ ಅಂದ್ರೆ ಐ ಮೆನ್ಷನ್ ಇಟ್ ರೈಟ್. ನಂದೆಲ್ಲ ಆಗಲೆ ಬೈ ಆ ಬೈದ ಸ್ವಲ್ಪ ಲಿರಿಕ್ಸ್ಗಳು ಶಾರ್ಟ್ಸ್ ಇದ್ದಂಗೆ ಇರ್ತಾವ ವಿಚ್ ಹಿ ಮೆನ್ಷನ್ಡ್. ಓಕೆ, ಸೊ ಮೇನ್ ಥಿಂಗ್ ನಾನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ದಿಸ್ ನಾನು ಟ್ರ್ಯಾಕ್ಸ್ ಕೇಳುವುದಿಲ್ಲ. ನಾ ಅಕಸ್ಮಾತ್ ಕೇಳಿದ ಸಾಂಗ್ಸ್ ರಿಯಾಕ್ಷನ್ ಮಾಡಕ್ ಬರುವುದಿಲ್ಲ. ಓಕೆ, ನಾವು ಓಲ್ಡ್ ಜನಪದ ಮಾಡ್ತೀನಿ ಬಿಕಾಸ್ ಅವಾಗ ಕೇಳುವಾಗ ಏನೋ ಕಿವ್ಯಾಗ ಏನೋ ಇಟ್ಕೊಂಡು ಮಾಡಿರ್ತಿದ್ವಿ, ಬಟ್ ಈಗ ಕೇಳುವಾಗ ಈ ಹೆಡ್ಫೋನ್ಸ್ ಇಟ್ಕೊಂಡ್ ಮಾಡತ್ತೀವಿ ವಿಚ್ ಇಸ್ ಟು ಮಚ್ ಡಿಫ್ರೆನ್ಸ್. ಬಟ್ ಈಗ ನಾನು ಒಂದು ರ್ಯಾಪ್ ಅನ್ನ ರಿಯಾಕ್ಷನ್ ಮಾಡಾಕತ್ತೀನಿ ಅದ್ರ ಅರ್ಥ ನಾ ಅದನ್ನ ಕೇಳಿಲ್ಲ. ಈಗ ಅಕಸ್ಮಾತ್ ನಂಗೆ ರಿಯಾಕ್ಷನ್ ಮಾಡಿ ಅದು ಅಪ್ಲೋಡ್ ಆಗೈತಿ, ನಿಮ್ಮ ಮಠ ಮುಟ್ಟೈತಂದ್ರೆ ಅದರ ಅರ್ಥ ಅದು ಲೂಪದಾಗ ಬಿದ್ದೈತಂತ ಅರ್ಥ, ವಿಚ್ ಇಸ್ ವೆರಿ ಪ್ರೌಡಿಂಗ್ ಥಿಂಗ್ಸ್. ಅಂಡ್ ನಮ್ಗ ನಾ ಹೇಳಿಲ್ಲ ನಾವು ಹೇಳೋದೆಲ್ಲ ಬೈ. ನಿಮ್ ಹಾಡ್ನ ಯಾರು ಕೇಳ್ತಾರೆ ಅಂದವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ಹಾ ಕೇಳು, ನಮ್ ಹಾಡು ಕಿಕ್ ಕೊಡ್ದಂಗಿರುತ್ತೆ, ನಾವು ಹೇಳೋದೆಲ್ಲ ಮೊಕ್ಕೊಡ್ದಂಗಿರುತ್ತೆ. ಸ್ವಲ್ಪ ಜನಕ್ಕೇನೋ ಮಿಸ್ ಮಾಡ್ದಂಗಿರುತ್ತೆ, ಇನ್ ಸ್ವಲ್ಪ ಜನಕ್ಕೆ ನಾವು ಬರೆಯೋ ಡಿಸ್ ಮಾಡ್ದಂಗಿರುತ್ತೆ. ನೋಡು ಮಗ ಕನ್ನಡದಲ್ಲಿ ಚೇಂಜ್ ಬರುತ್ತೆ, ಕನ್ನಡ ರ್ಯಾಪ್ ಅಂದ್ರೆ ನಕ್ಕನ್ ಒಳ್ಳೆ ರೇಂಜ್ ಬರುತ್ತೆ. ಒಂದೊಂದು ಗಲ್ಲಿಯಿಂದ ನೋಡು ಚಿಂದಿ ರೈಮ್ ಬರುತ್ತೆ, ಕಲೆನ ನಂಬಿರೋರ್ಗೆ ನೋಡು ಒಳ್ಳೆ ಟೈಮ್ ಬರುತ್ತೆ. ಬ್ಯಾಂಕಿ ನೀನ್ ಮಾಡೋದೆಲ್ಲ ನಿನ್ಗಿಂತ ಫೇಕ್, ಮಾತಾಡೋದೆಲ್ಲ ಮನ್ಸ್ಗಿಂತ ಫೇಕ್. ಸ್ವಲ್ಪ ಜನಗಳದ್ದು ವ್ಯೂಸ್ ಎಲ್ಲ ಫೇಕ್, ಇನ್ ಸ್ವಲ್ಪ ಜನಗಳದ್ದು ನಕ್ಕನ್ ಫಾಲೋವರ್ಸ್ ಫೇಕ್ ಅಂತ ಎಷ್ಟೋ ಜನ ಮನ್ಸ್ ಮಾಡೋದ್ ಬಿಟ್ರು, ಕಷ್ಟ ಅಂತ ಎಷ್ಟೋ ಜನ ಕನ್ಸ್ ಕಾಣೋದ್ ಬಿಟ್ರು. ನೋಡು ಕಾಲೇಜಲ್ಲಿ ಸಸ್ಪೆಂಡ್ ಆಗ್ತಿದ್ ಹುಡುಗ ಈಗ ರ್ಯಾಪ್ ಮಾಡೋದ್ ಕೇಳಿ ನಮ್ಮ ಪ್ರಿನ್ಸಿಪಲ್ ಟೆನ್ಷನ್ ಆಗ್ಬಿಟ್ರು. ಅವ್ನ್ ಇವ್ನ್ ಜೊತೆ ಗುದ್ದಾಡೋದ್ ಬಿಡಿ, ಫಕ್ ಬಾಯ್ಸ್ ಎಲ್ಲ ಹುಡುಗಿರ್ ಹಿಂದೆ ಸುತ್ತಾಡೋದ್ ಬಿಡಿ. ಫಸ್ಟ್ ಕನ್ನಡ ಕನ್ನಡ ಅಂತ ಬೇಡ್ಕೊಳ್ಳೋದ್ ಬಿಡಿ, ಎಲ್ಲ ಕನ್ನಡ ಮಾತಾಡೋ ತರ ಕೆಲ್ಸಾನು ಮಾಡೋಲ್ಲ. ಕಾಲಿಗೆ ಬಿಟ್ಕೊಂಡು ಓಡಾಡ್ತೀವಿ ಕಾರಲ್ಲೇ, ಇವತ್ ಕಾಲು ನಾಳೆ ಬೈಕು ನಾಳೆ ಪಕ್ಕ ಕಾರಲ್ಲೇ. ಕಾಲಿಯಲ್ಲಿ ಒಂದ್ ಫಸ್ಟ್ ಕಣ್ ಮುಂದೆ ಇದ್ರು ನಮ್ಮ ಬಜಾರಲ್ಲಿ ನೋಡು ನಮ್ದು ಬೇರೆನೆ ಬೆಲೆ. ಕನ್ಸ್ ಮಾಡ್ತೀವಿ ಹೆಂಗೋ ಓಡ್ಸ್ಕೊಂಡು ತಲೆ ಬಂದಿದ್ ಹಳ್ಳಿಯಿಂದ ನೋಡು, ಇದು ಪಕ್ಕ ನಾಟಿಕಲ್ಲೇ ಜವಾಬ್ದಾರಿ ಜೊತೆ ಫೈಟ್ ಮಾಡ್ತಾ ನಿಂತಿರೋಂತ ಹುಡುಗನ್ ನಾನು. ಹುಟ್ಟಿದ್ದು ಹಳ್ಳಿಲಾದ್ರು ಟೌನ್ ಅಲ್ಲಿ ನಮ್ದೆ ಸೌಂಡ್ ನೋಡು, ಒಟ್ಟಿಗೆ ಓಡಾಡ್ತೀವಿ ಏರಿಯಾ ಪೂರ ರೌಂಡ್ ನೋಡು. ಕ್ಲಾಸ್ ಅಲ್ಲಿ ಬ್ಯಾಕ್ ಬೆಂಚು ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದ್ರೂ ಹೆಮ್ಮೆಯಿಂದ ಹೇಳ್ತೀವಿ ನಾವೇ ಕಿಂಗ್ ಆಫ್ ಅಂಡರ್ ಗ್ರೌಂಡ್ ನೋಡು. ದುಬೈಯಲ್ಲಿ ಇದ್ರು ನಮ್ಮ ಭಾಷೆ ನಮ್ಗೆ ಪ್ರೌಡ್ ನೋಡು, ಮನಾಲಿ ಇದ್ರು ನಮ್ಮ ಮೈಸೂರು ಮಾಲೆ ಬೆಸ್ಟ್ ನೋಡು. ಸುನಾಮಿ ಬಂದ್ರು ಇಲ್ಲಿ ಸಿಕ್ಕೋದೆಲ್ಲ ಫ್ರೆಶ್ ನೋಡು, ಎಂ ಟೌನ್ ಅಲ್ಲಿ ಇದ್ದು ನಕ್ಕನ್ ಮಾಡೋದೆಲ್ಲ ಹಿಟ್ಸ್ ನೋಡು. ಫೋಕಸ್ ಆನೆ ನಡೆದಿದ್ದ ದಾರಿ ಬ್ಯಾಂಕಿ, ಇಲ್ಲಿ 2 ಆನೆ ನಡೆಯಕತ್ತಾವ. ಸೆಕ್ಸಿ ಬ್ರೋ, ಅಪ್ರಿಶಿಯೇಟ್ ದ ಮ್ಯೂಸಿಕ್ ಬ್ರೋ. ಮಿಲ್ಲರ್ ಬೈ ಕಿಲ್ಲರ್ ಆಗ್ಯಾನ ಬ್ರೋ, ಸೀರಿಯಸ್ಲಿ ಈಸ್ ಜಸ್ಟ್ ಅಮೇಸಿಂಗ್ ಬೀಟ್ಸ್ ಬ್ರೋ. ಆ ಇಂಡಿಯನ್ ಫ್ಲೇವರಿಂಗ್, ಆ ಡ್ರಾಪ್ಸ್ ಗಾಣಗ ಬ್ರೋ. ಬಾಯ್ ಬೈ ಆಡಿ ಟಿಲ್ಲು ಅದಿಲ್ಲಿದ ಟಿಲ್ಲು ಇಫ್ ಐಮ್ ನಾಟ್ ರಾಂಗ್. ನಾನು ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೋತೇನೆ. ಟಿಲ್ಲು ರೈಟ್, TILLU. ತಪ್ಪಿದ್ರೆ ಮನ್ಸಿಗೆ ಹಾಕೊಂಡ್ಬಿಡ್ರಿ ಬಾಯ್ ಪ್ಲೀಸ್, ಅನ್ಪಡದೇನಿ. ಸೇಮ್ ನೀವು ಕಾಲೇಜ್ ರೈಟ್, ಕಾಲೇಜಿಂದ ಲೈಕ್ ಕಾಲೇಜ್ ಬಿಟ್ರಲ್ಲ ಕಲಿಯೋದು, ನಾ ಸಾಲಿನ ಬಿಟ್ಬಿಟ್ಟೆ ಬಾಯ್. ಸಾಲೆ ಆಗಿದ್ದಾಗ ಬಿಟ್ಬಿಟ್ಟೆ. ಸೊ ಅದ್ರ ಸಂಬಂಧ ಸ್ವಲ್ಪ ಇವನು ನಡ ಇದನ್ನ ಕಿಲಿಡತ್ತೇನೆ. ಸೊ ಪ್ರೊನೌನ್ಸಿಯೇಷನ್ ಅನ್ನೋಕ್ಕಿಂತ ಸ್ಪೆಲ್ಲಿಂಗ್ ಒಳಗೆ ಮಿಸ್ಟೇಕ್ ಆಗ್ತಾವ. ಅಂದ್ರೆ ಸ್ಪೆಲ್ಲಿಂಗ್ ಓದ್ತೀನಿ ನಾ TILLU ಅಂತ, ಬಟ್ ಅದನ್ನ ಹೆಂಗ್ ಪ್ರೊನೌನ್ಸ್ ಮಾಡೋದು ಗೊತ್ತಿಲ್ಲ ಬಿಕಾಸ್ ಫೇಲ್ ಆಗೇನು ಬ್ರೋ ಈಗ. ಬಟ್ ನನ್ನ ಹೆಡ್ ಮಾಸ್ಟರ್ ಫಾಲೋ ಮಾಡ್ತಾರೆ ನನಗೆ. ಫ್ಲೆಕ್ಸಿಂಗ್ ಥಿಂಗ್ಸ್ ಬ್ರೋ, ಫಕ್. ಯಾ, ಲೆಟ್ಸ್ ಗೋ ಫಾರ್ ದ ಟ್ರ್ಯಾಕ್ಸ್. ಬೈ ಮೇನ್ ಥಿಂಗ್ ಸಾಧಕ್ ಬೈಗ ನೋಡಿ ಪ್ರೌಡ್ ಫೀಲ್ ಆಗ್ತದೆ ಸೀರಿಯಸ್ಲಿ, ಬಿಕಾಸ್ ಆ ಮನುಷ್ಯ ನಂಗೆ ಗೊತ್ತಿಲ್ಲ, ಲೈಕ್ ಪರ್ಸನಲಿ ವಿ ಡೋಂಟ್ ಕನೆಕ್ಟ್. ಓಕೆ, ಬಟ್ ಆ ಮನುಷ್ಯನ್ ಲೈನ್ಸ್ ಕನೆಕ್ಟ್ ಆಗ್ತಾವ. ಸೊ ದ್ಯಾಟ್ಸ್ ವೈ ಐ ಬೈ ಮಸ್ತ್ ಅನ್ನಿಸ್ತಾನ ಮನುಷ್ಯ. ಯಾಕಂದ್ರ ಮನುಷ್ಯನ ಒಂದೊಂದು ಅಂತಾರಲ್ಲ, ಒಬ್ಬೊಬ್ಬ ಮನುಷ್ಯನ ಜೊತೆ ಮಾತಾಡಿದ ಮೇಲೆ ಅವನ ಬಗ್ಗೆ ಗೊತ್ತಾಗ್ತದ. ಓಕೆ, ಅಂಡ್ ನಾರ್ಮಲ್ ಥಿಂಗ್ಸ್ ಅಕಸ್ಮಾತ್ ನಮ್ಮ ಹಿಪ್ ಹಾಪ್ದಾಗ, ಅಂದ್ರೆ ನಮ್ಮ ಒಂದು ರ್ಯಾಪ್ ಸೀನ್ದಾಗ, ನಮ್ಮ ಹಿಪ್ ಹಾಪ್ ಕಲ್ಚರ್ದಾಗ ಏನೈತೆ ಅದನ್ನ ಮಾತಾಡಬಹುದು, ಫೇಕ್ ಮಾಡಕ್ ಆಗುದಿಲ್ಲ. ಓಕೆ, ನೀ ಎಷ್ಟು ಫೇಕ್ ಮಾಡಕ್ ಹೋದ್ರು ಒಂದಿನ ಗೊತ್ತಾಗ್ತದ. ನಿನ್ ಲೈನ್ಸ್ ಒಳಗೆ ನೀ ವಿಡಿಯೋದಾಗ ನೀ ರಿಚ್ ಕ್ವಾಲಿಟಿ ತೋರ್ಸಾತಿರ್ಬೋದು, ಒಪ್ಕೋತೀನಿ, ಬಟ್ ನಿನ್ನ ಲಿರಿಕ್ಸ್ದಾಗ ನಿನ್ನ ರಿಯಾಲಿಟಿ ಗೊತ್ತಾಗ್ತದೆ, ವಿಚ್ ಇಸ್ ಹಿಪ್ ಹಾಪ್. ಓಕೆ, ರಿಯಾಲಿಟಿ ಇಸ್ ಕಾಲ್ಡ್ ಹಿಪ್ ಹಾಪ್. ನನ್ನ ಪ್ರಕಾರ ಹಿಪ್ ಹಾಪಿಗೆ ಎಲ್ಲರೂ ಆರ್ಟಿಸ್ಟ್ಗಳು ತಮ್ಮದೇ ಆದಂತ ಒಂದು POV ಕೊಡ್ತಾರ. ಅವ್ರಿಗೆ ಹೆಂಗ್ ಅನಿಸ್ತೈತಿ ಹಿಪ್ ಹಾಪ್ ಅಂದ್ರೆ ಅವ್ರ ಪ್ರಕಾರ ಏನ, ಹಿಪ್ ಹಾಪ್ ಅಂದ್ರೆ ಅವ್ರಿಗೆ ಏನ್ ಅನಿಸ್ತೈತಿ, ಹಿಪ್ ಹಾಪ್ ಮಂದಿ ಯಾವ ಟೈಪ್ ತಳಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಅಂದ್ರೆ ಹಿಪ್ ಹಾಪ್ ಇಸ್ ರಿಯಾಲಿಟಿ. ಸೊ ಹಿಪ್ ಹಾಪ್ ಮಾಡೋರ್ದ ಅವ್ರು ಹೇಳಿಲ್ಲ ಅಂದ್ರೂ ಅದು ಗೊತ್ತಾಗ್ತದೆ ರಿಯಾಲಿಟಿ. ಅದು ನಮ್ಗೆ ಇಲ್ಲಿ ಪವನ್ ಬೈದ್ ಗೊತ್ತಾಗ್ತದೆ ನನಗೆ ಮೇನ್ ಥಿಂಗ್ ಬ್ರೋ. ಎಷ್ಟೋ ಟ್ರ್ಯಾಕ್ಸ್ ನಾನು ಆಫ್ಲೈನ್ ನಾ ಕೇಳ್ತೀನಿ ಪವನ್ ಬೈದ್. ನಾ ಅದ್ರ ಸಮ ನಾ ಡಿವೈನ್ ಅಂತ ಮೆನ್ಷನ್ ಮಾಡಿದೆ. ಐ ಮೇ ಬಿ ರಾಂಗ್, ಯಾಕಂದ್ರೆ ಒಬ್ಬೊಬ್ರು ಡಿವೈನಿಗೆ ಇಷ್ಟ ಆಗೋದಿಲ್ಲ, ಡಿವೈನಿಗೆ ಫಾಲೋ ಮಾಡೋದಿಲ್ಲ ಒಬ್ಬೊಬ್ರು.
ಅವ್ರದೇ ಆದಂತ, ಬಿಕಾಸ್ ಐ ಆಮ್ ಅ ಫ್ಯಾನ್ ಆಫ್ ಎಮ್ ಎ ಬಂಟೆ. ಬಟ್ ನನಗೆ ಡಿವೈನ್ ಲಿರಿಕ್ಸ್ಗಳು ಭಾಳ ಅಂತಾರಲ್ಲ ಬ್ರೋ, ಇದ್ರಾಗ ಒಂದ್ ಐತ್ಲಾ ಸ್ಟ್ರೀಟ್ ಇನ್ ದ ಮೇನ್ ಸ್ಟ್ರೀಮ್. ಸೊ ಆ ಒಂದು ಲೈನ್ಸ್ ನಮಗೆ ಡಿವೈನ್ ಕಡೆಯಿಂದ ಭಾಳ ಸಿಗ್ತಾವ. ಓಕೆ, ಅದು ಬೇರೆ. ನಮ್ಮ ಎಮ್ ಎ ಬಂಟಾಯ್ ಬಚ್ಚಿ ಅದು ಬೇರೆ, ಇಲ್ಲಿ ಬೇರೆ. ಸೊ ಅಂತಾರಲ್ಲ, ಎರಡು ಕಾಯಿನ್ಸ್ ಇರ್ತಾವ, ವಿಚ್ ಇಸ್ ನಮ್ ಪವನ್ ಬೈಲ್ ಸಿಗ್ತಾರ ನನಗೆ. ಅಂಡ್ ಈ ಟ್ರ್ಯಾಕ್ ಬಗ್ಗೆ ನಾ ಹೇಳ್ಬೇಕಂದ್ರ ರಿಪ್ರೆಸೆಂಟಿಂಗ್ ಕರುನಾಡು, ವಿಚ್ ಈಸ್ ಅನ್ನ ಹೇಳಾಕತ್ತಾರ. ಇಲ್ಲಿಬ್ರು ನಮಗ ಒಂದು ಹೇಳಾಕತ್ತಾರ ಏನ್ ಗೊತ್ತೇನ, ಇಲ್ಲಿಗ ಎಲ್ಲಾರು ಮಾಡಾಕತ್ತಾರ. ಸೊ ಈಗ ಎಲ್ಲಾರು ಹಿಪ್ ಹಾಪ್ ಬಗ್ಗೆ ನಾಲೆಜ್ ಬಂದೈತಿ, ಈಗ ಎಲ್ಲಾರು ಕೇಳಾಕತ್ತಾರ. ಬಿಕಾಸ್ ನಾವು ಅದನ್ನ ಕೇಳುವಂಗ್ ಮಾಡಾಕತ್ತೀವಿ, ರಿಪ್ರೆಸೆಂಟ್ ಮಾಡಾಕತ್ತೀವಿ, ಮಂದಿಗೆ ತೋರ್ಸಾಕತ್ತೀವಿ. ಇಟ್ಸ್ ನಾಟ್ ಅಬೌಟ್ ರಿಪ್ರೆಸೆಂಟಿಂಗ್ ಇನ್ ಅವರ್ ಸೆಲ್ಫ್, ನಮ್ದ್ರೊಳಗಲ್ಲ. ಮೇನ್ ಸ್ಟ್ರೀಮ್ ಅಂದ್ರೆ ದೊಡ್ಡವ್ರು ಬೇರೆದವ್ರು ಕೇಳಾಕತ್ತಾರ. ಈಗ ಬೇರೆದವ್ರಿಗೂ ಗೊತ್ತಾಗತ್ತಾವ, ಬೈ ಕನ್ನಡದಾಗ ಆಡಿಯನ್ಸ್ ಐತಿ, ಕನ್ನಡದಾಗ ಹಿಪ್ ಹಾಪ್ ಆಡಿಯನ್ಸ್ ಐತಿ, ಕನ್ನಡದವ್ರಿಗೂ ಗೊತ್ತದ ಮೆಟಾಫರ್ಸ್, ರೆಫರೆನ್ಸ್, ಲಿರಿಕಲ್ಲಿ ಗೊತ್ತದ, ಬೈ ರೈಮಿಂಗ್ ಮಾಡೋದು ಗೊತ್ತೈತೆ ಎಲ್ಲರಿಗೂ. ಸೊ ವಿಚ್ ಈಸ್ ವೆರಿ ಗುಡ್. ಅಂಡ್ ಅಂತಾರಲ್ಲ ಬೈ, ಯಾರು ಒಬ್ರ ಒಂದು ಸ್ಟೆಪ್ ಮುಂದೆ ತಗೋಬೇಕಾಗ್ತೈತಿ, ಅದನ್ನ ನೋಡಿ ಇನ್ನೊಂದ್ 4 ಮಂದಿ ಪುಷ್ ಆಗ್ತಾರ. ಅಂಡ್ ಮೇನ್ ಪ್ರೌಡ್ ಫೀಲ್ ಆಫ್ ಇವನ್ ಆರ್ ಡಿ ಬೈನು ಈ ಟ್ರ್ಯಾಕ್ದಾಗ ನಮಗ ಬಾರಿ ಚಲೋ ವೈಬ್ ಕೊಟ್ರ. ಸ್ವಲ್ಪ ಮಂದಿ ಫೇಕ್ ಅದಾರ, ಸ್ವಲ್ಪ ಮಂದಿ ವ್ಯೂಸ್ ಫೇಕ್ ಅದಾವ, ಸ್ವಲ್ಪ ಮಂದಿ ಫಾಲೋವರ್ಸ್ ಫೇಕ್ ಅದಾವ, ಸ್ವಲ್ಪ ಮಂದಿ ಫೇಕ್ ಅದಾರ. ಸೊ ಮುಂದೆ ತೋರ್ಸೋದೊಂದು ಹಿಂದೊಂದು ಅನ್ನೋದು ಅಂತ ಲಿರಿಕ್ಸ್ ಐತೆ. ಅಂಡ್ ಇನ್ನೊಂದು ಪ್ರೌಡ್ ಮೋಟಿವೇಶನ್ಸ್ ಲೈನ್ ಆಫ್ ಆರ್ ಡಿ ಬೈದ. ಸೊ ಸಾಲ್ಯಾಗ ಅನ್ನ ಸಾಲಿ ಬಿಟ್ಟ, ಹೆಡ್ ಮಾಸ್ಟರ್ ಏನು ಆಗೋದಿಲ್ಲ ಅಂದಿ. ಬಟ್ ಇವತ್ತು ಹೆಡ್ ಮಾಸ್ಟರ್ ಕ್ವಶನ್ ಮಾಡಾಕತ್ತಾನ, ಬೈ ಇವ್ ಹೆಂಗ್ ಬೆಳೆಯಾಕತ್ತಾನ, ಇವ್ ಹೆಂಗ್ ರೈಮಿಂಗ್ ಮಾಡಾಕತ್ತಾನ, ಇವ್ ಹೆಂಗ್ ಇಂಥ ಶಬ್ದ ಬಳಕೆಗಳು ನಡ್ಸಾಕತ್ತಾನ, ಇವಂದ್ ಹೆಂಗ್ ಇಷ್ಟ ಹವಾ ಐತಿ. ಸೊ ಅಂತಾರಲ್ಲ, ಕಾಲೇಜ್ ಸಾಲಿ ಬಿಟ್ಟು ಫಾಲ್ತು ಅಡ್ಡಾಡ ಇವತ್ತೇನೋ ಅಚೀವ್ ಮಾಡಾಕತ್ತಾನ. ಸೊ ಸಿಂಪಲ್ ಥಿಂಗ್, ಒಬ್ಬ ಆರ್ಟಿಸ್ಟ್ ಈಗ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್, ಫ್ಯಾಮಿಲಿ, ಸೊಸೈಟಿ, ದ ಥಿಂಗ್ಸ್ ಇನ್ ಯುವರ್ ರಿಯಲ್ ಲೈಫ್ ಏನ್ ಕಲ್ಸಾತೈತ್ಲ, ಅದರಿಂದ ನೀವು ಏನ್ ಕಲಿಯಾಕತ್ತೀರಿ ಅದು ಭಾಳ ಇಂಪಾರ್ಟೆಂಟ್ ಒಬ್ಬ ಮನುಷ್ಯಾಗ. ಸೊ ಹಿಯರ್ ಇಟ್ ಇಸ್. ಸೊ ನಾನು ಜಾಸ್ತಿ ಮಾತಾಡೋದು ಬೇಡ, ಅವನು ಹಡ ನನ್ನ ಮಾತೇನು ಕೇಳ್ತೀರಿ. ಸೊ ಹೆಂಗ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡ್ರಿ. ಅಂಡ್ ಆಲ್ರೆಡಿ ಪ್ರೌಡ್ ಮೂಮೆಂಟ್ 20K ಲೈಕ್ಸ್ ಅದಾವ ಅಂಡ್ 2 ಲಕ್ಷ ವ್ಯೂಸ್ ಓಡೈತಿ, ವಿಚ್ ಇಸ್ ವೆರಿ ಗುಡ್. ಸೊ ಫೇಮಸ್ ಆಗಿ ಓಡು ಬೇರೆ, ಫ್ಲೈಟ್ ಮ್ಯಾಗ್ ತಗೊಳ್ಳುವಾಗ ಏರಾಕತ್ತೈತ್ಲ ಒಂದು ಅಲ್ಗೋರಿದಮ್, ವಿಚ್ ಇಸ್ ವೆರಿ ಗುಡ್ ಬ್ರೋ. ಅವು ಅಪ್ರಿಷಿಯೇಟ್. ಸೊ ಹೆಂಗ್ ಅನ್ಸುತ್ತೆ ಟ್ರ್ಯಾಕ್ ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಟ್ರ್ಯಾಕ್ ಅಲ್ಲೋಟೆಗೆ ಬಿಡಬೇಡ. ನೀವು ಹೋಪ ನಿಮ್ಮನ್ನ ದೊಡ್ಡ ತೋಪ್ಲ. ಬಾಯ್.